ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ನಮ್ಮ ಈ ಒಂದು ಸಮಿತಿಯ ಪದಾಧಿಕಾರಿಗಳೇ, ನಿರಿದಂತ ಸಜ್ಜನ ಸಹೃದಯ ಬಂಧು ಭಗಿನಿಯರೇ, ಪತ್ರಕರ್ತರೇ, ಮಾಧ್ಯಮ ಬಂಧುಗಳೇ, ಪ್ರಥಮವಾಗಿ ಒಂದು ಕ್ಷಮೆ ಕೇಳ್ತಾ ಇದ್ದೇನೆ. ನಾನು ಈ ಒಂದು ಕಾರ್ಯಕ್ರಮ ಮಾಡಬೇಕೆನ್ನುವಂತ ಪ್ರಥಮ ಸಭೆಯಲ್ಲಿ ಭಾಗವಹಿಸಿದ್ದೆ. ಕರ್ನಾಟಕ ಘನ ಸರ್ಕಾರದ ಸಹಕಾರ ಇಲಾಖೆಯ ಅಧ್ಯಯನ ಪ್ರವಾಸ 6 ದೇಶಗಳಿಗೆ ಹೋಗುವರೆ ಒಬ್ಬ ರಾಜ್ಯದ ನಿರ್ದೇಶಕನಾಗಿ ಮೊದಲೇ ನಿಗದಿಪಡಿಸಿದ ಕಾರ್ಯಕ್ರಮ ಇಲ್ಲಿಗೆ ಹೋಗಿ ನಾಳೆ ದಿನ ಅದು ವಾಪಸ್ ಬರಲಿಕ್ಕೆ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಕೊನೆಗಳಿಗೆ ಒಬ್ಬ ಪ್ರೇಕ್ಷಕನಾಗಿ ಆದರೂ ಭಾಗವಹಿಸಲೇಬೇಕೆನ್ನುವಂಥ ಉದ್ದೇಶದಿಂದ ಭಾಗವಹಿಸುವಂಥ ಅವಕಾಶ ದೇವರು ನನಗೆ ಅವಕಾಶ ಮಾಡಿಕೊಟ್ಟರು. ಆದರೆ ವಿಶೇಷವಾಗಿ ನಾನು ಅಭಿನಂದನೆ, ಕೃತಜ್ಞತೆ ಸಲ್ಲಿಸಬೇಕಾದ್ದು ಪ್ರಾರಂಭದಲ್ಲಿ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು, 90ರ ನಮನವನ್ನು ಸಾರ್ವಜನಿಕರೆಲ್ಲರೂ ಸೇರಿ ಹಮ್ಮಿಕೊಳ್ಬೇಕಂತ ಒಂದು ಉಡುಪಿಯ ಪ್ರಜ್ಞಾವಂತ ನಾಗರಿಕರೆಲ್ಲ ಸೇರಿಕೊಂಡು ಒಂದು ತೀರ್ಮಾನ ಮಾಡಿದಾಗ ಅದಕ್ಕೊಂದು ಸಮಿತಿಯನ್ನು ರಚನೆ ಮಾಡಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಕ್ರಿಯವಾಗಿ ಆ ಒಂದು ಸಮಿತಿಯಲ್ಲಿ ತೊಡಗಿಸಿಕೊಂಡು ವಿಶೇಷವಾಗಿ ಬನ್ನಂಜೆಯವರ ಸುಪುತ್ರಿ ವೀಣಾ ಬನ್ನಂಜೆಯವರ ಒಂದು ನೇತೃತ್ವದಲ್ಲಿ ನಮಗೆ ಸಂಪೂರ್ಣ ಸಹಕಾರ ನೀಡುವುದರೊಂದಿಗೆ ಸಮಿತಿಗೆ ನಮ್ಮ ಆಶ್ರಮೋಹನ್ ಇರ್ಬೋದು, ಜನಾರ್ದನ ಕೊಡವರು ಇರ್ಬೋದು, ರವಿರಾಜ್ ಇರ್ಬೋದು, ಎಲ್ಲ ಸಮಿತಿಯ ಸದಸ್ಯರ ಒಂದು ಮುತುವರ್ಜಿಯಲ್ಲಿ ಎಲ್ಲರೂ ತನುಮನ ಧನದ ಸಹಕಾರ ನೀಡುವುದರೊಂದಿಗೆ ಪ್ರತಿ ಒಂದು ವಿಚಾರವನ್ನು ನಾನು ದೂರದಲ್ಲಿದ್ದರೂ ಸಹ ಜನಾರ್ದನ ಕೊಡವರಲ್ಲಿ ತಿಳ್ಕೊಂಡ ಇದ್ದೆ. ಒಂದು ಅಭೂತಪೂರ್ವವಾಗಿ ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸಿದ ಉಡುಪಿಯ ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೆ ನಾನು ಸಮಿತಿಯ ಪರವಾಗಿ ಕೈ ಮುಗಿದು ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬನ್ನಂಜೆ ಗೋವಿಂದಾಚಾರ್ಯ ಅವರು, ನಾನೊಬ್ಬ ಆರ್ಥಿಕ ಸಂಸ್ಥೆಯಲ್ಲಿ ಮುಖ್ಯಸ್ಥನಾಗಿದ್ದೇನೆ. ಅವರ ಜೀವಿತದಲ್ಲಿ ನನಗೂ ಪರಿಚಿತರು. ಅವರು ಅನೇಕ ಸಲ ಒಂದು ಭೇಟಿ ಮಾಡುವಂತ ಅವಕಾಶವೂ ಸಿಕ್ಕಿತ್ತು ನನಗೆ. ಇವತ್ತು ಅವರು ನಮ್ಮೊಂದಿಗಿಲ್ಲ. ಯಾವತ್ತು ಉಸಿರಿಲ್ಲದ ವ್ಯಕ್ತಿಯನ್ನ ಹೆಸರು ನಿರಂತರವಾಗಿ ಜೀವಿತದಲ್ಲಿ ಮನುಷ್ಯನ ಮನಪಟಲದಲ್ಲಿ ಇರುತ್ತದೆ ಎನ್ನುವುದಕ್ಕೆ ಉದಾಹರಣೆ ಬನ್ನಂಜೆ ಗೋವಿಂದಾಚಾರ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಅವರು ತನ್ನ ಜೀವಿತದಲ್ಲಿ ನಾನು ಕಂಡುಕೊಂಡಂತೆ, ನಾನು ತುಂಬಾ ಎಳೆಯವ, ಎಲ್ಲಿಯೂ ಪ್ರಚಾರವನ್ನು ಬಯಸಿದವರಲ್ಲ. ತನ್ನ ವಿದ್ವತ್ತಿನ ಮುಖಾಂತರ ಈಗಾಗಲೇ ಗಂಗಾವತಿ ಪ್ರಾಣೇಶ್ವರ ಎಲ್ಲ ವಿಚಾರ ಹೇಳಿದ್ರು. ಅವರು ಕೇವಲ ಕರ್ನಾಟಕ ರಾಜ್ಯ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾವಾಚಸ್ಪತಿ ಗೋವಿಂದಾಚಾರ್ಯ ಹೆಸರು ಗೊತ್ತಿಲ್ಲದವರು ಇರ್ಲಿಕ್ಕಿಲ್ಲ. ಅಂತ ವ್ಯಕ್ತಿಗಳನ್ನು ನೆನಪಿಸುವಂತ 90ರ ನುಡಿ ನಮನವನ್ನು ಸಲ್ಲಿಸುವಂತ ಅವಕಾಶ ಇವತ್ತು ಸಮಿತಿಯ ಮುಖಾಂತರ ನಮಗೆಲ್ಲ ಸಿಕ್ಕಿದ ಒಂದು ಭಾಗ್ಯ. ಜೀವಿತದಲ್ಲಿ ಇದೊಂದು ದೊಡ್ಡ ಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಕಾರ್ಯಕ್ರಮ ಬೆಳಿಗ್ಗೆಯಿಂದ ಈ ತನಕ ಒಂದು ಅಚ್ಚುಕಟ್ಟಾಗಿ ತಮ್ಮೆಲ್ಲರ ಸಹಕಾರದೊಂದಿಗೆ, ವಿಶೇಷವಾಗಿ ಗಣ್ಯಾತಿ ಗಣ್ಯರ ಅನೇಕ ನುಡಿಮುತ್ತುಗಳು, ಉತ್ತಮ ಸಂದೇಶಗಳನ್ನು ಈ ವೇದಿಕೆಯ ಮುಖಾಂತರ ಸರ್ವ ಜನರಿಗೆ ನೀಡುವಂತ ವ್ಯವಸ್ಥೆಗಳನ್ನು ಅವರು ಮಾಡಿದ್ದಾರೆ. ನಾವೆಲ್ಲ ತಿಳ್ಕೊಳ್ಳುವಂತ ಭಾಗ್ಯವನ್ನು ಮಾಡಿದ್ದಾರೆ. ಭಾಗವಹಿಸಿದವರೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಸಮಿತಿಯ ಪರವಾಗಿ ಇನ್ನೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಇದೇ ರೀತಿಯ ಸಹಕಾರ ಉಡುಪಿಯಲ್ಲಿ
ತಾವು ಈ ಹಿಂದೆಯೂ ನೀಡಿದ್ದೀರಿ, ಮುಂದಿನ ದಿನಗಳಲ್ಲೂ ನಿರಂತರವಾಗಿ ನೀಡುವಂತ ಹೃದಯ ಶ್ರೀಮಂತಿಗೆ ನಿಮ್ಮಲ್ಲಿ ಇದೆ ಎನ್ನುವಂತ ವಿಶ್ವಾಸ ನಮ್ಮಲ್ಲಿ ಖಂಡಿತ ಇದೆ ಅನ್ನಂತ ಹೇಳುತ್ತಾ ಅವಕಾಶಕ್ಕೆ ವಂದಿಸಿ ಸಮಿತಿಯ ಪರವಾಗಿ ಇನ್ನೊಮ್ಮೆ ತಮ್ಮೆಲ್ಲರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.